ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕೈ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕೆಂದರೆ ನಾನು ಮಾಡುವಂಥ ವಿಡಿಯೋದ ಅಪ್ಡೇಟ್ಸು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋ ಇದು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಕೈಯಲ್ಲಿ ತುಂಬ ರೇರ್ ರೇಖೆಗಳಿದ್ದಾವೆ ನೋಡಿ. ಜೀವನ ರೇಖೆ, ಬುಧ ರೇಖೆ, ಮಸ್ತಿಷ್ಕ ರೇಖೆ, ಹೃದಯ ರೇಖೆ, ವಿದ್ಯಾಭ್ಯಾಸ ರೇಖೆ ಅಥವಾ ಜ್ಞಾನ ರೇಖೆ ಅಂತ ಕರಿತೀವಿ. ಸೊ ಭಾಗ್ಯರೇಖೆ, ಹೀಗೆ ನೋಡಿ ಪ್ರಯಾಣದ ರೇಖೆ, ಬಹಳಷ್ಟು ಕಡಿಮೆ ರೇಖೆಗಳಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ರೇಖೆಗಳನ್ನು ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವರು ತುಂಬ ಅದೃಷ್ಟಶಾಲಿ, ಯಾಕಂದರೆ ಇವರ ಕೈಯಲ್ಲಿ ಒಂದೇ ಒಂದು ರಾಹು ರೇಖೆಗಳು ಸಹ ನಾವು ಕಾಣ್ತಾ ಇಲ್ಲ. ಇದು ತುಂಬ ಒಂದು ಅದ್ಭುತವಾದಂಥ ಕೈ ಅಂತ ಹೇಳ್ಬೋದು. ತುಂಬ ಅದ್ಭುತವಾದಂಥ ವ್ಯಕ್ತಿತ್ವ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಜೀವನ ಲೈಫ್ ಲೈನ್ ನೋಡಿ ಬಹಳ ಸುಗಮವಾಗಿರೋವಂಥದ್ದನ್ನು ಕಾಣಿಸುತ್ತೆ, ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಇಲ್ಲಿ ನಿಮಗೆ ಬಹಳಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ನೋಡಿ, ಈ ಒಂದು ಪ್ರೋಗ್ರೆಸ್ ಲೈನ್ ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಭಾಗ್ಯರೇಖೆ ಅದ್ಭುತವಾಗಿದೆ. ಸೊ ಭಾಗ್ಯರೇಖೆ ಚೆನ್ನಾಗಿದ್ದಾಗ ಹಣಕಾಸಿನ ಹರಿವು ಸಹ ತುಂಬ ಸೊಗಸಾಗಿರುತ್ತೆ. ನೋಡಿ, ಶನಿ ಪರ್ವದಲ್ಲಿ ಯಾವುದೇ ಒಂದು ಅಡ್ಡದೊಡ್ಡ ರೇಖೆಗಳಿಲ್ಲ, ಒಂದು ಸ್ಥಿರ ಧನ ರೇಖೆ ಇರೋದನ್ನು ಕಾಣಿಸುತ್ತೆ. ಮತ್ತು ಗುರುಪರ್ವ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಇದು ತುಂಬ ವ್ಯಕ್ತಿಗೆ ಗೌರವ ಮತ್ತು ಅತ್ಯುತ್ತಮವಾದಂಥ ಒಂದು ಗೌರವವನ್ನು ತಂದುಕೊಡುವಂತಹ ಒಂದು ಚಿಹ್ನೆ ಇದಾಗಿರುತ್ತೆ. ಸಮಾಜದಲ್ಲಿ ಇವರಿಗೆ ಗೌರವ ತಾನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಬುಧ ಪರ್ವದಲ್ಲಿ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರೋವಂಥದ್ದನ್ನು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಉತ್ತಮವಾದಂಥ ವಾಗ್ಮಿಗಳು ಸಹ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಇನ್ನು ಬುಧ ರೇಖೆ ನೋಡಿ ಬಹಳ ಸೊಗಸಾಗಿರೋದನ್ನು ಕಾಣಿಸುತ್ತೆ. ನೋಡಿ, ಬುಧ ರೇಖೆ ಹಿಂಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ವ್ಯಕ್ತಿ ಬಹಳ ಒಂದು ಅದ್ಭುತವಾದಂಥ ಬಿಸ್ನೆಸ್ ಮೈಂಡನ್ನು ಸಹ ಹೊಂದಿರ್ತಾರೆ ಮತ್ತು ವಿದೇಶಿ ಗಮನವನ್ನು ಸಹ ಸೂಚಿಸುತ್ತೆ. ಇದು ಮಾರ್ಸ್ ಲೈನಿಂದ, ಅಂದರೆ ವೀನಸ್ ಮೌಂಟಿಂದ ಬುಧ ಪರ್ವತದ ಕಡೆ ಹೊರಟಿದ್ದಾಗ ವ್ಯಕ್ತಿಗೆ ದೊಡ್ಡ ಮಟ್ಟದಲ್ಲಿ, ಅಂದರೆ ಒಂದು ಫಾರಿನ್ ಕನೆಕ್ಷನ್ನು ಸಹ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ, ತುಂಬ ಪ್ರಯಾಣ ಮಾಡುವಂಥ ಒಂದು ಚಿಹ್ನೆ ಸಹ ಇಲ್ಲಿ ಕಾಣಿಸ್ತಾ ಇದೆ, ಅತ್ಯುತ್ತಮವಾದಂಥ ವ್ಯಕ್ತಿ. ಮತ್ತು ಇಲ್ಲಿ ನೋಡಿ, ನಿಮಗೆ ಈ ಒಂದು ಭಾಗದಲ್ಲಿ ಒಂದು ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಸಹ ತುಂಬ ಅದೃಷ್ಟಶಾಲಿಯಾದಂಥ ಒಂದು ಹಸ್ತದಲ್ಲಿ ಮಾತ್ರ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೀನಿನ ಚಿಹ್ನೆ ಇರೋದ್ರಿಂದ ಇವರು ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಸೊ ಇನ್ನು ನೋಡಿ, ಶುಕ್ರ ಪರ್ವ ತುಂಬ ಟೆನ್ನಿಸ್ ಬಾಲ್ ಥರ ಉಬ್ಬಾಗಿರೋದನ್ನು ಕಾಣಿಸುತ್ತೆ. ಅಂದರೆ ತುಂಬ ಒಂದು ಸುಖ ಸಂಸಾರವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಆದರೆ ಈ ಒಂದು ಭಾಗದಲ್ಲಿ, ಅಂದರೆ ತುಂಬ ಕೆಳಭಾಗದಲ್ಲಿ ಸ್ವಲ್ಪ ತಗ್ಗಾಗಿರೋದನ್ನು ಕಾಣಿಸುತ್ತೆ ನೋಡಿ, ಈ ಭಾಗದಲ್ಲಿ. ಸೊ ಅಂದರೆ ಇವರ ಮಧ್ಯಮ ವಯಸ್ಸು, ಅಂದರೆ 45ರಿಂದ 50 ವರ್ಷ ತುಂಬ ಸುಖ ಭೋಗಗಳನ್ನು ಅನುಭವಿಸ್ತಾರೆ. ಆ ನಂತರ ಸ್ವಲ್ಪ ಆಧ್ಯಾತ್ಮಿಕತೆ ಕಡೆ ಇವರು ಸ್ವಲ್ಪ ವಾಲ್ತಾರೆ ಅಂತಲೂ ಹೇಳ್ಬೋದು. ಮತ್ತು ಫಸ್ಟ್ ಪ್ಯಾಲೇಜು ಮತ್ತು ಸೆಕೆಂಡ್ ಪ್ಯಾಲೇಜ್ ನೋಡಿದಾಗ ಹೆಬ್ಬೆರಳಲ್ಲಿ ನೋಡಿ, ಇದು ಫಸ್ಟ್ ಪ್ಯಾಲೇಜು ಸ್ವಲ್ಪ ಜಾಸ್ತಿ ಇರೋದನ್ನು ಕಾಣಿಸುತ್ತೆ. ಸೆಕೆಂಡ್ ಪ್ಯಾಲೇಜು ಸ್ವಲ್ಪ ಕಡಿಮೆ ಇರೋದನ್ನು ಕಾಣಿಸುತ್ತೆ. ಸೊ ಅಂದರೆ ತಾರ್ಕಿಕ ಸಾಮರ್ಥ್ಯ ಕಡಿಮೆ. ಕೆಲವು ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಕೆಲವಾರು ಕೆಲಸಗಳನ್ನು ಮಾಡಿ ಭಾಳಷ್ಟು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಯೂ ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವ್ಯಕ್ತಿ ಬಹಳಷ್ಟು ಒಂದು ಸಮಸ್ಯೆಯನ್ನು ತಂದು ಒಡ್ಕೊಳ್ಳುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಸೊ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಇದು ಅಂದರೆ ಯಾವುದೇ ಯೋಚನೆ ಮಾಡದೆ ಅಥವಾ ಬೇಗ ನಿರ್ಧಾರವನ್ನು ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಇನ್ನು ನೋಡಿ, ಫಸ್ಟು ಮತ್ತು ಸೂರ್ಯ ಬೆರಳು ಮತ್ತು ಗುರು ಬೆರಳು ಆಲ್ಮೋಸ್ಟ್ ಎರಡು ಈಕ್ವಲ್ ಆಗಿದೆ. ಇದು ತುಂಬ ಉತ್ತಮವಾದಂಥ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಕಿರುಬೆರಳು ನೋಡಿ ತುಂಬ ಹೈಟಲ್ಲಿದೆ, ಕರೆಕ್ಟಾಗಿದೆ. ಮತ್ತು ನೋಡಿ, ಯಾರಿಗೆ ಹೃದಯ ರೇಖೆ ಬಹಳ ಒಂದು ಶನಿ ಮತ್ತು ಗುರುಪರ್ವತದ ಮಧ್ಯೆ ಇರುತ್ತೆ, ಅವರು ತುಂಬ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ, ತುಂಬ ಪ್ರಾಕ್ಟಿಕಲ್ ಅಲ್ಲ, ತುಂಬ ಆದರ್ಶವಾದಿನೂ ಅಲ್ಲ, ಎರಡರ ನಡುವೆ ತುಂಬ ಉತ್ತಮವಾದಂಥ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಮತ್ತು ಮಸ್ತಿಷ್ಕ ರೇಖೆ ನೋಡಿ ಗುರುಪರ್ವತದ ಕೆಳಗಡೆ ಸ್ವಲ್ಪ ಒಬ್ಬಿರೋದ್ರಿಂದ ಇವರು ತುಂಬ ಬುದ್ಧಿಶಾಲಿ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಂತ ಹೇಳ್ಬೋದು. ಇನ್ನು
ಈ ಒಂದು ಎಸ್ ಮಿಸ್ಟಿಕ್ ಕ್ರಾಸ್ ಇರೋದನ್ನು ಕಾಣಿಸುತ್ತೆ. ಮಿಸ್ಟಿಕ್ ಕ್ರಾಸ್ ಇದ್ದಾಗ ವ್ಯಕ್ತಿ ತುಂಬ ಧೈರ್ಯಶಾಲಿಯಾಗಿದ್ದು ಅಡ್ವೆಂಚರಸ್ ವರ್ಕನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಬೆರಳುಗಳ ಒಂದು ಮೇಲ್ಭಾಗದಲ್ಲಿ ವರ್ಟಿಕಲ್ ಲೈನ್ಸ್ ಇರೋದನ್ನು ಕಾಣಿಸುತ್ತೆ. ಈ ಥರ ತುಂಬ ಉತ್ತಮವಾದಂಥ ಫ್ರೆಂಡ್ಸ್, ಫ್ಯಾಮಿಲಿ ಇರ್ತಾರೆ. ಉತ್ತಮವಾದಂಥ ಭಾವನಾತ್ಮಕ ಸಂಬಂಧ ಸಹ ಅವ್ರ ಜೊತೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಕಂಕಣ ರೇಖೆ ನೋಡಿ, ಕಂಕಣ ರೇಖೆ ತುಂಬ ಸೊಗಸಾಗಿ ಫಸ್ಟ್ ಕಂಕಣ ತುಂಬ ಚೆನ್ನಾಗಿದೆ. ಆರೋಗ್ಯ, ಐಶ್ವರ್ಯ ಹಾಗೂ ಸಾಮ್ರಾಟ್ ಯೋಗ ಅಂತೀವಿ. ಥರ್ಡ್ ತುಂಬ ಒಂದು ಉತ್ತಮವಾದಂಥ ಯೋಗವನ್ನು ಇವರು ಹೊಂದಿದ್ದಾರೆ. ಅತ್ಯುತ್ತಮವಾದಂಥ ಒಂದು ಜೀವನ ಇವ್ರದ್ದಾಗಿದೆ. ಸೊ ದೇವರು ಯಾವಾಗಲೂ ಇವರಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡಲಿ, ಹೀಗೆ ಇಟ್ಟಿರಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.